ಬಂಟ್ವಾಳದ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಕೇಸ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ವಾಪಸ್ ಮನೆಗೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾನೆ ದಿಗಂತ್. ಪಕ್ಕಾ ಪ್ರೀ ಪ್ಲಾನ್ ಮಾಡಿಯೇ ಮನೆ ಬಿಟ್ಟು ಹೋಗಿದ್ದ. ದಿಗಂತಿಗೆ ವಾಪಸ್ ಮನೆಗೆ ಹೋಗೋಕೆ ಹಠ ಮಾಡ್ತಾ ಇದ್ದಾನಂತೆ. ಯಾಕೆ ಕಾರಣ? ಇಷ್ಟ ಇಲ್ವಾ ಅವ್ನಿಗೆ ವಾಪಸ್ ಮನೆಗೆ ಹೋಗ್ಲಿಕ್ಕೆ? ತಂದೆ ತಾಯಿ ಏನಾದರೂ ಟಾರ್ಚರ್ ಮಾಡಿದ್ರ ಅವನಿಗೆ? ಪಕ್ಕಾ ಪ್ಲಾನ್ ಮಾಡಿನೇ ಅವನು ಮನೆ ಬಿಟ್ಟು ಹೋಗಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಬ್ಯಾಗ್ನಲ್ಲಿ ಬಟ್ಟೆಗಳನ್ನು ತುಂಬಿಸಿಕೊಂಡೇ ಮನೆ ಬಿಟ್ಟಿದ್ದ ಅವನು. ಅಂದರೆ ಮನೆ ಈಗ ಹೆಂಗೆ ಮನೆ ಬಿಟ್ಟು ಹೋಗ್ತಾರಲ್ಲ ಹಾಗೆ ಅವಸರದಲ್ಲಿ ಹೆದರಿಸ್ಬೇಕು ಅಂತ ಹೋದವನಲ್ಲ ಅವನು. ಈಗ ಅಲ್ಲಿ ತನಿಖೆ ವೇಳೆ ಗೊತ್ತಾಗಿದ್ದು ಅವನು ಹೇಳಿದ್ದು ಎಕ್ಸಾಮ್ ಬೈಕೋಸ್ಕರ ಅಂತೇಳಿ. ಅಲ್ಲಿ ಡಿಮಾರ್ಟಿಗೆ ಸಿಕ್ಕಾಕೊಂಡಾಗ ಫೋನ್ ಮಾಡಿ ಹೇಳಿದ್ದು ಯಾರು ನಾನು ಹೊತ್ಕೊಂಡು ಹೋಗಿದ್ರು ಅಂತೇಳಿ. ಅವನ ಹೇಳಿಕೆಯಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿದ್ವು. ತನಿಖೆಯಲ್ಲಿ ಬಟ್ಟೆ ಶೂ ತೆಗೆದುಕೊಂಡು ಹೋಗಿದ್ದ ವಿಚಾರ ಬೆಳಕಿಗೆ ಬಂದಿದೆ. ದಿಗಂತ್ ಬಳಿ ಇದ್ದ ಬಟ್ಟೆ ಹಾಗೆ ಶೂ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ವಿಚಾರ ಗೊತ್ತಿದ್ರು ಕೂಡ ಮನೆಯವರು ಇಲ್ಲಿ ಅಸಹಕಾರವನ್ನು ತೋರಿದ್ದಾರೆ ತನಿಖೆಯಲ್ಲಿ. ಯಾಕೆ ಮಾಹಿತಿ ಕೊಡಲಿಲ್ಲ ಮನೆಯವ್ರು? ಹಾಗಾದರೆ ಏನು ಹೇಳಿದ್ರಿ ನೀವು ಅವತ್ತು? ₹500 ಅಥವಾ ₹5 ತೆಗೆದುಕೊಂಡು ಹೋಗಿದ್ದಾನೆ ಅಂತೇಳಿ. ಅದು ಬಿಟ್ಟರೆ ಏನು ತೊಗೊಂಡು ಹೋಗಿಲ್ಲ ಅಂತೇಳಿ. ಅಲ್ಲಿ ನೋಡಿದ್ರೆ ಒಂದು ಬ್ಯಾಗೇ ತೊಗೊಂಡು ಹೋಗಿದ್ದಾನೆ, ಎಲ್ಲ ಬಟ್ಟೆ ಇಟ್ಕೊಂಡು. ಈಗ ಪತ್ತೆಯಾದರೂ ಕೂಡ ಪ್ರಕರಣದ ಬಗ್ಗೆ ಮತ್ತಷ್ಟು ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಪೊಲೀಸರ ಬಳಿ ವಾಪಸ್ ಮನೆಗೆ ಹೋಗಲ್ಲ ಅಂತ ದಿಗಂತ್ ಹಠ ಹಿಡಿತಾ ಇದ್ದಾನೆ. ಬಾಲಮಂದಿರದಲ್ಲಿ ಸದ್ಯಕ್ಕಿದ್ದಾನೆ ಅವನು. ಹೇಬಿಯಸ್ ಕಾರ್ಪಸ್ ಹಾಕಿದ್ರು ಇವ್ರ ಮನೆಯವರು, ಕೋರ್ಟ್ಗೆ ಹಾಜರುಪಡಿಸಬೇಕು. ನೋಡಿ, ಅವನು ಎಲ್ಲಿ ಮನೆಯಿಂದ ಬಂದಂಥ ಸಂದರ್ಭದಲ್ಲಿ ₹500 ತೆಗೆದುಕೊಂಡು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ. ಆ ಕಾಲಿಗೆ ಸ್ವಲ್ಪ ಗಾಯ ಆಗಿತ್ತು, ಅವ್ನಿಗೆ ರಕ್ತ ಬರ್ತಾ ಇತ್ತು. ಅದನ್ನು ಚಪ್ಪಲಿಗೆ ಒರೆಸಿ ಚಪ್ಪಲಿಯಲ್ಲೇ ಬಿಸಾಕಿದ. ಅನುಮಾನಗಳು ಮತ್ತೆ ಜಾಸ್ತಿ ಆಯಿತು, ಅಯ್ಯೋ ಏನಾಗಿದೆ ಅಂತೇಳಿ. ಹಾಗೆ ಯಾರ್ದು ಬೈಕಿಗೆ ಕೈ ಅಡ್ಡ ಹಾಕಿ ಬೈಕಿಂದ ಮಂಗಳೂರಿಗೆ ಬಂದು ಟ್ರೈನ್ ಹತ್ತಿಕೊಂಡು ಮೈಸೂರಿಗೆ ಬಂದಿದ್ದ. ಶಿವಮೊಗ್ಗಕ್ಕೆ ಬಂದಿದ್ದ. ಫಸ್ಟು ಶಿವಮೊಗ್ಗದಿಂದ ಮೈಸೂರು ಬಂದ, ಮೈಸೂರಿಂದ ಕೆಂಗೇರಿ ಬಂದ, ಕೆಂಗೇರಿಯಿಂದ ನಂದಿ ಹಿಲ್ಸ್ಗೆ ಬಂದ ಬೆಂಗಳೂರು. ಅಲ್ಲಿ ರೆಸಾರ್ಟ್ನಲ್ಲಿ 3 ದಿನ ಕೆಲಸ ಮಾಡಿದ. 3,000 ದುಡ್ದು. ಅವನ ಹತ್ರ ದುಡ್ಡಿರಲಿಲ್ಲ. ಮತ್ತು ಅದೇನಾಯಿತು ಗೊತ್ತಿಲ್ಲ. ವಾಪಸ್ಸು ಉಡುಪಿಗೆ ಬಂದ. ಡಿಮಾರ್ಟಲ್ಲಿ ಏನೋ ಶಾಪಿಂಗ್ ಮಾಡುವಾಗ ದುಡ್ಡಿರಲಿಲ್ಲ ಅವನ ಹತ್ರ. ತಗಲಾಕೊಂಡ ಸಿಬ್ಬಂದಿ ಕಡೆ. ಆಮೇಲೆ ಫೋನ್ ಮಾಡಿದಾಗ ವಿಚಾರ ಗೊತ್ತಾಯಿತು. ಪೊಲೀಸರು ಕೂಡ ಅದು ವಿಚಾರ ಗೊತ್ತಾಯಿತು. ಇದು ಅವನ ಟ್ರಾವೆಲ್ ಹಿಸ್ಟ್ರಿ. ಆದರೆ ಇಲ್ಲಿ ಅನುಮಾನಗಳು ಬರ್ತಾ ಇರೋದು, ಇವನು ಎಕ್ಸಾಮ್ ಬೈಕೋಸ್ಕರ ಮನೆ ಬಿಟ್ಟು ಹೋಗಿದ್ನಾ ಅಥವಾ ಅವರ ಕುಟುಂಬಸ್ಥರು ಏನಾದರೂ ಇವನಿಗೆ ಕಿರುಕುಳವನ್ನು ಕೊಟ್ಟಿದ್ರಾ? ಯಾಕೆ ಸುಳ್ಳು ಹೇಳಬೇಕಾಗಿತ್ತು ಹಾಗಾದರೆ? ಮನೆಯಿಂದ ಹೆಂಗೆ ಹೋದ ಅಂತ ಪ್ರಶ್ನೆ ಕೇಳಿದಾಗ ಪೊಲೀಸರು ಅವರು ಸರಿಯಾಗಿ ಉತ್ತರ ಕೊಟ್ಟಿರಲಿಲ್ಲ. ಇಲ್ಲ, ಹಂಗೆ ಹೋಗ್ಬಿಟ್ಟಿದ್ದಾನೆ ಹುಟ್ಟು ಬಟ್ಟೆಯಲ್ಲಿ ಅಂತೇಳಿ. ಆದರೆ ಬ್ಯಾಗ್ ಪತ್ತೆಯಾಗಿದೆ, ಬಟ್ಟೆಗಳಿದ್ದಾವೆ, ಶೂ ಇದೆ. ಅಂದರೆ ಕಂಪ್ಲೀಟಾಗಿ ಕುಟುಂಬಸ್ಥರಿಂದ ದೂರ ಆಗಬೇಕು ಅಂತಲೇ ದಿಗಂತ್ ಹೋಗಿದ್ನಾ? ಈಗ ಅವರು ಅಸಹಕಾರವನ್ನು ಕೊಡ್ತಾ ಇದ್ದಾರೆ. ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಪೊಲೀಸರಿಗೆ. ಅಂದರೆ ದಿಗಂತ್ನ ಉದ್ದೇಶ ಏನಾಗಿತ್ತು ಅನ್ನೋದು. ಅನುಮಾನಗಳು ಹೆಂಗಿತ್ತು ಆರಂಭದಲ್ಲಿ? ಇಲ್ಲ, ಮಂಗಳಮುಖಿಯೊಂದಿಗೆ ಹೋಗಿರಬಹುದು, ಯಾರೋ ಹೊತ್ಕೊಂಡು ಹೋಗಿರಬಹುದು, ಇದು ಅನ್ಯಧರ್ಮೀಯರ ಕೆಲಸ, ಈ ರೀತಿಯಾದಂಥ ಅನುಮಾನಗಳು. ಆದರೆ ಈಗ ನೋಡಿದ್ರೆ ಅವನು ಮನೆಗೆ ಹೋಗಲ್ಲ ಅಂತ ಹಠ ಹಿಡಿದಿದ್ದಾನೆ. ಯಾಕೆ ಮನೆಗೆ ಹೋದರೆ ತಂದೆ ತಾಯಿ ಹೊಡಿತಾರಾ? ಮನೇಲಿ ಟಾರ್ಚರ್ ಕೊಡ್ತಿದ್ರಾ? ಏನಾದರೂ ದಿಗಂತು ಅವರ ಕುಟುಂಬಸ್ಥರ ಮಧ್ಯೆ ಜಗಳ ನಡೀತಾ ಇತ್ತಾ? ಇವಂಗೆ ಓದು ಅಂತೇಳಿ ಅವ್ರು ಪ್ರೆಜರ್ ಹಾಕ್ತಾರಾ? ಅಥವಾ ದಿಗಂತ್ ಯಾಕೆ ಅಸಮಾಧಾನಗೊಂಡಿದ್ದಾರೆ ಕುಟುಂಬಸ್ಥರ ಮೇಲೆ? ಇದೆಲ್ಲವೂ ಕೂಡ ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ.